ಹಾಸನದ ವೀರಾಪುರ ಅರಣ್ಯದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂತಹ ಗ್ರಾಮಸ್ಥರು. ಬೇಕರಿ ಮತ್ತು ಬಾರ್ ಕಾರ್ಮಿಕ ದೊರೆ ಎಂಬಾತನ ಶವ ಪತ್ತೆಯಾಗಿದ್ದು, ಮರಣೋತ್ತರ ಪರೀಕ್ಷೆ ಬಳಿಕ ರಾಯಪುರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಸಾವಿನ ಸುತ್ತ ಅನುಮಾನಗಳು ಇದಾವೆ ಅನ್ನುವಂತಹ ಕಾರಣಕ್ಕಾಗಿ ಅಂತ್ಯಕ್ರಿಯೆ ವೇಳೆ ಗಲಾಟೆ ಮಾಡಲಾಗಿದೆ. ಕೆಲಸ ನೀಡಿರುವಂತಹ ಬಾರ್ ಮಾಲೀಕರನ್ನ ಸ್ಥಳಕ್ಕೆ ಕರೆಸುವುದಕ್ಕೆ ಪಟ್ಟಣ ಹಿಡಿಯಲಾಗಿದೆ. ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಸಲುವಾಗಿ ಪೊಲೀಸರು ಹೋಗಿರುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗುತ್ತೆ. ಗ್ರಾಮದಲ್ಲಿ ಈಗ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನೀವು ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇದ್ದೀರಾ. ಈ ಒಂದು ಗಲಾಟೆಯ ಸಂದರ್ಭದಲ್ಲಿ, ಕಲ್ಲು ತೂರಾಟ ಮಾಡಿರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಸಹ ಗಾಯಗಳಾಗಿದ್ದಾವೆ. ಗಾಯಾಳು ಪೊಲೀಸರನ್ನ ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಕಡೆಗೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸಹ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಬ್ಬ ಪೊಲೀಸರು ನೋಡಿ ಯಾವ ರೀತಿಯ ಕೆಳಗಡೆ ಬಿದ್ದಿದ್ದಾರೆ. ಅದಾದ ಮೇಲೆ ಆ ಪೊಲೀಸರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲಿ ಯುವಕರು ಯಾವುದೇ ರೀತಿಯ ಭಯ ಇಲ್ಲದೇ ಅಲ್ಲಿರುವಂತಹ ಕಲ್ಲುಗಳನ್ನು ತೆಗೆದುಕೊಂಡು ಪೊಲೀಸರ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಏನಿದು ಪ್ರಕರಣ? ಪೊಲೀಸರ ಮೇಲೆ ಯಾಕೆ ಲಾಠಿ ಚಾರ್ಜ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು, ಅಥವಾ ಕಲ್ಲು ತೂರಾಟವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು? ಜಗದೀಶ್, ಏನು ಹಾಸನ ತಾಲೂಕಿನ ವೀರಾಪುರದ ಅರಣ್ಯ ಪ್ರದೇಶದಲ್ಲಿ ಒಂದು ಸುಟ್ಟ ರೀತಿಯಲ್ಲಿ ಒಂದು ಮೃತದೇಹ ಪತ್ತೆ ಆಗತ್ತೆ. ಆಗ ಪೊಲೀಸರು ಈ ಸಂಬಂಧಪಟ್ಟಂತೆ ಹಾಸನದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಈ ಮೃತದೇಹ ಯಾರ್ದು ಏನು ಅಂತ ತನಿಖೆ ಶುರು ಮಾಡಿದಾಗ ವೀರಾಪುರದ ದೊರೆ 43 ವರ್ಷ, ಇವ್ರದ್ದು ಮೃತದೇಹ ಅನ್ನೋದು ಪತ್ತೆ ಆಗತ್ತೆ. ನಂತರ ಪೊಲೀಸರು ತಮ್ಮ ಮರಣೋತ್ತರ ಪರೀಕ್ಷೆ ನಡೆಸ್ತಾರೆ. ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಮೃತದೇಹವನ್ನ ಸಂಬಂಧಿಕರಿಗೆ ಮತ್ತೆ ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡುವಂತ ಕೆಲಸನ ಕೂಡ ಮಾಡ್ತಾರೆ. ಅದಾದ ನಂತರ ಗ್ರಾಮಸ್ಥರು ಆ ಮೃತದೇಹವನ್ನ ರಾಯಪುರದ ಬಳಿ ಇರುವಂತ ಒಂದು ಬಾರ್ ಬಳಿ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಆ ಮೃತದೇಹವನ್ನು ಇಟ್ಟು ಪ್ರತಿಭಟನೆ ಮಾಡ್ತಾರೆ, ರಸ್ತೆ ತಡೆನೂ ಕೂಡ ಮಾಡ್ತಾರೆ. ಆಗ ವಿಷಯ ಗ್ರಾಮಾಂತರ ಠಾಣೆ ಪೊಲೀಸರು ಗೊತ್ತಾಗುತ್ತೆ. ಗ್ರಾಮಾಂತರ ಠಾಣೆ ಪೊಲೀಸರು ಮತ್ತೆ ಕೆಲ ಹಿರಿಯ ಅಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಕೆಲ ಹಿರಿಯ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗ್ತಾರೆ. ಮತ್ತೆ ತಿಳಿ ಹೇಳಂತ ಕೆಲಸ ಮಾಡ್ತಾರೆ ಗ್ರಾಮಸ್ಥರಿಗೆ. ಈ ರೀತಿ ನೀವು ಮಾಡಬಾರ್ದು, ಈ ರೀತಿ ಮಾಡಿದ್ರೆ ಅಂದ್ರೆ ಸಾರ್ವಜನಿಕರಿಗೆ ಮತ್ತೆ ಅಕ್ಕಪಕ್ಕದಲ್ಲಿ ತೊಂದರೆ ಆಗುತ್ತೆ ಅನ್ನೋದು ಕೂಡ ತಿಳಿ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಪಟ್ಟಿ ಹಿಡಿತಾರೆ. ಅದೇ ಏಕೆ ಅಂದ್ರೆ ದೊರೆಯನ್ನು ಅನುಮಾನಾಸ್ಪದವಾಗಿ ಮೃತಪಟ್ಟಿರ್ತಾರೆ. ಇದಕ್ಕಿಂತ ಮೊದಲು ಆ ದೊರೆ ಈ ಬಾರ್ ಹತ್ರ ಬಂದೋಗಿರ್ತಾನೆ ಅನ್ನೋ ಹಠ ಕೂಡ ಹಿಡಿರ್ತಾರೆ. ಅಲ್ಲಿ ಇದೇ ಪರಿಸ್ಥಿತಿಯನ್ನ ಉಪಯೋಗಿಸ್ಕೊಂಡಂತ ಕೆಲ ಕಿಡಿಗೇಡಿಗಳು ಪೊಲೀಸ್ ಮೇಲೆ, ಅಂದ್ರೆ ಅಲ್ಲಿ ಬಂದಂತ ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ಮಾಡುವಂಥದ್ದು. ಕಲ್ಲು ತೂರಾಟದ ವೇಳೆ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಕೆಲವರಿಗೆ ಕೂಡ ಗಾಯ ಆಗಿದೆ. ಕೂಡಲೇ ತಕ್ಷಣ ಅಲ್ಲಿ ಲಘು ಲಾಠಿ ಪ್ರಹಾರ ಮಾಡ್ತಾರೆ ಪೊಲೀಸರು. ಮತ್ತೆ ಪರಿಸ್ಥಿತಿನ ಏನು ಅಲ್ಲಿ ಒಂದ್ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ, ಒಂದ್ ರೀತಿ ತಿಳಿಕೊಡಿಸ್ತಾರೆ. ಅದಾದ ನಂತರ ಯಾವ ಪೊಲೀಸರಿಗೆ ಗಾಯ ಆಗಿದೆ ಅವ್ರನ್ನೆಲ್ಲ ಹಾಸನ ಜಿಲ್ಲಾಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಬಂದಿರೋಂಥದ್ದು, ಮತ್ತೆ ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇರೋಂಥದ್ದು. ಇದಲ್ಲದೆ ಹಾಸನದ ಎಸ್ ಪಿ ಆದಂತ ನೂತನ ಎಸ್ ಪಿ ಆದಂತ ಶುಭನ್ವಿತನು ಕೂಡ ಏನು ರಾಯಪುರ ಬಳಿ ಏನು ಘಟನೆ ನಡೀತು ಆ ಘಟನೆಗೆ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಯಾರೆಲ್ಲ ಕಲ್ಲು ತೂರಾಟ ಮಾಡಿದ ಕಿಡಿಗೇಡಿಗಳು ಅವ್ರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಳ್ತೀನಿ ಅಂತಾನು ಕೂಡ ಹೇಳಿರುವಂತದ್ದು. ಒಂದ್ ರೀತಿ ಅಂದ್ರೆ ಈ ರೀತಿ ಯಾವುದೇ ಒಂದು ಘಟನೆ ನಡೆದಾಗ್ಲೂ ಕೂಡ ಪೊಲೀಸರ ಬಳಿ ಹೋಗ್ಬೇಕು ಅಂತ ವಿಷಯನ ತಿಳಿಸ್ಬೇಕು. ಅದು ಬಿಟ್ಟು ಈ ರೀತಿ ಕಲ್ಲು ತೂರಾಟ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಅಂತದ್ದು. ಜಗದೀಶ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.